ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೋಸ್ಕರ ಒಂದು ಹೆಲ್ದಿ ರೆಸಿಪಿ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ರಾಗಿ ಅಂತ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಹಿಂದಿನ ಕಾಲದಿಂದ ಇವತ್ತಿನವರೆಗೂ ರಾಗಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಇದು ದೇಹಕ್ಕೆ ಒಳ್ಳೆಯದು ಕೂಡ. ಅದಕ್ಕೋಸ್ಕರ ನಾನು ಇವತ್ತು ರಾಗಿಯಿಂದ ಮಾಡಿರೋ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಅನಿಲ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಫಸ್ಟು ಒಂದು ಬೌಲ್ ತೊಗೊಳ್ಳಿ. ಬೌಲಿಗೆ ಒಂದು 2-3 ಲೋಟ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು, ಎಷ್ಟು ಜನ ಇದ್ದರೆ ಅದ್ರ ಮೇಲೆ ನೀವು ಈ ಶಾವಿಗೆನ ತೊಗೋಬೋದು. ಅನಿಲ್ ಬ್ರ್ಯಾಂಡು ತುಂಬಾ ಚೆನ್ನಾಗಿರುತ್ತೆ ರಾಗಿ ಶಾವಿಗೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಮೊದಲಿಗೆ ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ನೋಡ್ತಿರ್ಬೋದು ನೀವು, ಈ ಥರ ಇದೆ ಅಲ್ವಾ. ಇದನ್ನು ನೀವು ಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೇನಾದರೂ ಹಾಕ್ಕೋಬೋದು ನೀವು. ಒಂದು 5 ನಿಮಿಷ ಈ ಥರ ನೀರಲ್ಲಿ ನೆನೆ ಹಾಕಿಬಿಡಬೇಕು. ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ನೀರು. ಆವಾಗ ಫುಲ್ಲು ನೆನೆಯುತ್ತೆ. 5 ನಿಮಿಷ ಅಷ್ಟೇ ನೆನೆಸ್ಬೇಕು. ತುಂಬ ನೆನೆಸ್ಬಿಟ್ರೆ ನೀವು ಅದು ಒಂಥರ ಆಗುತ್ತೆ. ತೊಳೆದು ಸೋರಿಸ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಬಿಡಿ. ಈ ಥರ 5 ನಿಮಿಷ ಎತ್ತಿಟ್ರೆ ಅದು ಚೆನ್ನಾಗಿ ನೆಂದಿರುತ್ತೆ ಮತ್ತು ಬೇಯೋಕ್ಕೂ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಈಗ ನೋಡಿ, ನಾನು ನೆನೆಸಿಟ್ಟು ಆಲ್ಮೋಸ್ಟ್ 5 ನಿಮಿಷ ಆಗಿದೆ. ಈಗ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ. ಈ ಥರ ನೋಡ್ಕೋಬೇಕು ನೀವು. ನೆಂದಿಲ್ಲ ಅಂತಂದರೆ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ಒಂದ್ಸಲಿ ಈ ಥರ ಮಿಕ್ಸ್ ಮಾಡಿ ಇಡಿ. 5 ನಿಮಿಷ ಆಗಬೇಕು ಅಷ್ಟೇ. ಇಡ್ಲಿ ಪಾತ್ರೆದು ಪ್ಲೇಟ್ಸ್ ಇರುತ್ತಲ್ಲ, ಅದನ್ನು ತೊಗೊಂಡು ಈ ಥರ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ತೊಗೊಂಡಿರ್ತೀರ ಶಾವಿಗೆ ಅಷ್ಟು ಪ್ಲೇಟು. ನನಗೆ 1 ಪ್ಲೇಟ್ ಸಾಕು. ನಾನು 1 ಪ್ಯಾಕ್ ತೊಗೊಂಡಿದ್ನಲ್ಲ, ಅದಕ್ಕೋಸ್ಕರ ಈ ಥರ ಎಣ್ಣೆನ ನೀಟಾಗಿ ಸವರ್ಕೋಬೇಕು ನೀವು. ಆವಾಗ ನಾವು ರಾಗಿ ಬೇಯಿಸಿದ್ರೂ ಶಾವಿಗೆ ಏನೂ ಆಗೋದಿಲ್ಲ. ಈ ಥರ ಹಿಂಡಿ ಸ್ವಲ್ಪನೇ ಹಿಂಡಿ ಎಷ್ಟು ಬೇಕೋ ಅಷ್ಟನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ನೋಡ್ತಿದ್ದೀರಲ್ವ ನಾನು ಯಾವ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಮೀಡಿಯಮ್ಮಾಗಿ ಇಡಿ. ತುಂಬ ನೆಂದಿದ್ದರೆ ಫುಲ್ ಹಿಂಡಿ, ಇಲ್ಲ ಆಲ್ಮೋಸ್ಟ್ ಒಂದು 80% ನೆಂದಿದೆ ಅಂತಂದರೆ ಒಂದು ಮೀಡಿಯಮ್ಮಾಗಿ ಒಂದು 70-80% ಹಿಂಡಿದ್ರೇ ಸಾಕು ಶಾವಿಗೆನ. ಈ ಥರ ಒಂದು ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು 3 ಲೋಟ ನೀರು ಹಾಕಿ, ಮಾಮೂಲಿ ನೀವು ಇಡ್ಲಿ ಬೇಯಿಸೋಕ್ಕೆ ಯಾವ ಥರ ನೀರು ಹಾಕ್ತೀರ ಆ ಥರ ಹಾಕ್ಕೋಬೇಕು. ಈ ಥರ ಪ್ಲೇಟ್ ಇತ್ತಲ್ವ, ಅದನ್ನು ಪ್ಲೇಸ್ ಮಾಡಿ ಇಡ್ಲಿ ಪಾತ್ರೆ ಒಳಗಡೆ ಈ ಥರ ಮುಚ್ಚಿ ಒಂದು 6-7 ನಿಮಿಷ ಬೇಯಿಸ್ಬೇಕು ಅಷ್ಟೇ. ನೀವು ತುಂಬ ಜಾಸ್ತಿ ಬೇಯಿಸ್ಬಿಡ್ರಿ, ಮುದ್ದೆ ಥರ ಆಗಿಬಿಡುತ್ತೆ. ನಾನು ಹೇಳ್ತಿದ್ನಲ್ವ 6-7 ನಿಮಿಷ ಬೇಯಿಸಿ ಈ ಥರ ಪ್ರೆಸ್ ಮಾಡಿದರೆ ಅದು ಸ್ವಲ್ಪ ಮುದ್ದೆ ಥರ ಆಗಬೇಕು. ಈ ಥರ ಮಾಡಿದ್ರೆ ಆವಾಗ ರಾಗಿ ಶಾವಿಗೆ ನೀಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇಷ್ಟು ಬೆಂದರೆ ಸಾಕು. ಇದಾದಮೇಲೆ ಒಂದು ಪಾತ್ರೆ ತೊಗೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಥರ ನೀಟಾಗಿ ಅದಕ್ಕೆ ಹಾಕ್ಕೊಳ್ಳಿ. ನೀವು ಎಣ್ಣೆ ಸವರಿದ್ರೆ ಈ ಥರ ಅಂಟ್ಕೊಳ್ಳಲ್ಲ, ಇಲ್ಲಾಂದರೆ ಅದು ಪಾತ್ರೆಗೆ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಸವರ್ಕೊಳ್ಳಿ ಅಂತ ಹೇಳಿದ್ದು. ಇಲ್ಲಿ ನೋಡ್ತಿದ್ದೀರಲ್ಲ ಪ್ಲೇಟೆಲ್ಲ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಇಷ್ಟು ರೆಡಿ ಆಯ್ತು. ಇವಾಗ ಬೇಯಿಸ್ಕೊಂಡಿರೋ ರಾಗಿ ಶಾವಿಗೆ ಎಷ್ಟು ಉದುದ್ರ ಕಾಣಿಸ್ತಿದೆ ಅಲ್ವಾ ನಿಮಗೆ. ಇಷ್ಟು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ನಾನು 1 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ತೆಂಗಿನ ತುರಿ, ಅದಾದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು 4-5 ಟೇಬಲ್ ಸ್ಪೂನು ಆಯಿಲ್ಲು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉಪ್ಪು. ಇಷ್ಟಾದ್ರೇ ಸಾಕು ಇಂಗ್ರೀಡಿಯೆಂಟ್ಸು. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗನೆ ರೆಡಿ ಮಾಡ್ಕೊಬಿಡ್ಬೋದು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ. ಆ ಬಾಣಲೆಗೆ ಸ್ವಲ್ಪ ಕಾಯ್ದ ಮೇಲೆ ಎಣ್ಣೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತು ಸಾಸಿವೆ ಮತ್ತು ಜೀರಿಗೆನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು 30 ಸೆಕೆಂಡ್ ಆದ ತಕ್ಷಣವೇ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಕರಿಬೇವು ಹಾಕೋದ್ರಿಂದ ಫ್ಲೇವರನ್ನು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೊತಿರೋದು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನೂ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಈರುಳ್ಳಿ, ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಆ್ಯಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು 3 ನಿಮಿಷದವರೆಗೂ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಒಗ್ಗರಣೆ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿ ಘಮ ಬರ್ತಿದೆ. ಒಂದು 3 ನಿಮಿಷ ಈ ಥರ ಫ್ರೈ ಮಾಡಿ ಆದಮೇಲೆ ಒಳ್ಳೆ ಅರೋಮಾ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಈ ಸ್ಟೇಜಲ್ಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಆವಾಗ ರುಚಿನೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ಗೆಲ್ಲ ಉಪ್ಪೆಲ್ಲ ಹಿಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು 3 ನಿಮಿಷ ಈ ಥರ ನೀಟಾಗಿ ಬಾಡಿಸ್ಕೋಬೇಕು.
ಒಂದು 3 ನಿಮಿಷ ಈ ಥರ ಬಾಡಿಸಿದ್ಮೇಲೆ ತೆಗೆದಿಟ್ಕೊಂಡಿದ್ವಲ್ಲ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕು ಅಂತಂದರೆ ಕ್ಯಾರೆಟ್ನು ತುರಿದು ಈ ಥರ ಆ್ಯಡ್ ಮಾಡ್ಕೋಬೋದು. ತೆಂಗಿನ ತುರಿ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ಈ ರಾಗಿ ಶಾವಿಗೆ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ. ಇಲ್ಲ ಅಂತಂದರೆ ನೀವು ಬರೀ ಈರುಳ್ಳಿ, ಮೆಣಸಿನ್ಕಾಯಿ ನಾನು ಪ್ರೀವಿಯಸ್ ಏನು ತೋರಿಸ್ದೆ ಅದಷ್ಟೇ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ರುಚಿ. ನಾನು ತೆಂಗಿನಕಾಯಿ ತುರಿ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ರಾಗಿ ಶಾವಿಗೆನ ಅದನ್ನು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಇನ್ನೂ ಚೆನ್ನಾಗಿ ಉದುದ್ರು ಥರ ಆಗಿಬಿಟ್ಟಿದೆ. ಈ ಥರ ಆ್ಯಡ್ ಮಾಡಿಕೊಂಡು ಒಂದು 4 ನಿಮಿಷ ಈ ಥರ ನೀಟಾಗಿ ಬಾಡಿಸ್ಕೊಳ್ಳಿ. ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು. ನೋಡ್ತಿದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರೂ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ನೀವು ಈ ಥರ ಮಾಡಿಕೊಡ್ಬೋದು, ತುಂಬ ರುಚಿಯಾಗೂ ಇರುತ್ತೆ. ನೀವು ಈ ಥರ ಬಾಡಿಸಿದ್ಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು 3 ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಡಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಆ್ಯಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಈ ಥರ ಗಾರ್ನಿಷ್ ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ನಾವು ಕುಕ್ ಮಾಡೋದು ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದ್ಮೇಲೆ ಒಂದು ಸಲ ಈ ಥರ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಒಂದು ಸಲ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದ್ಮೇಲೆ ಒಂದು 3 ನಿಮಿಷ ತಟ್ಟೆನ ಮುಚ್ಚಿ ಇಡಬೇಕು. ಆವಾಗ ಒಳ್ಳೆ ರಾಗಿ ಶಾವಿಗೆ ರೆಡಿಯಾಗುತ್ತೆ. ನೀವು ಅವಲಕ್ಕಿ ಮಂಡಕ್ಕಿ ಸೂಸ್ಲ ಆ ಥರ ಏನೇ ಮಾಡಿದರೂ ಒಂದು 5 ನಿಮಿಷ ಈ ಥರ ಮಾಡಿಡಬೇಕು. ಈಗ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ, ಲಿಟ್ರಲಿ ಎಷ್ಟು ಉದುದ್ರಾಗಿ ತುಂಬ ಚೆನ್ನಾಗಿ ಆಗಿತ್ತು ಅಂತಂದರೆ ಆದಷ್ಟು ಬಿಸಿ ಇದ್ದಾಗಲೇ ತಿಂದು. ಟಿಫನ್ ಯಾವಾಗಲೂ ಬಿಸಿ ಇದ್ದಾಗಲೇ ತಿಂದ್ರೇ ತುಂಬ ಚೆನ್ನಾಗಿ ಆಗೋದು. ಅದಕ್ಕೋಸ್ಕರ ಆದಷ್ಟು ಬಿಸಿ ಇದ್ದಾಗಲೇ ತಿನ್ನಬೇಕು. ನಾನಿವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಯಾವ ಥರ ಹೇಳ್ತಾರೆ ಅಂತ. ಟೇಸ್ಟ್ ಮಾಡಿ ನೋಡಿರ್ತಾರಲ್ಲ ಹೆಲ್ತಿಯಾಗಿ ರಾಗಿ ಶಾವಿಗೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಲಿಟ್ರಲಿ ನೋಡೋಕ್ಕೇ ಇಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ಬೋದು. ನೋಡೋಣ, ಸರ್ವ್ ಮಾಡ್ಕೊಳ್ಳೋಣ, ಟೇಸ್ಟ್ ಮಾಡಿ ಏನಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ ಹೆಲ್ತಿಯಾಗಿರೋ ರೆಸಿಪಿ ಸಿಂಪಲ್ಲಾಗಿ ಕುಕ್ಕಾಗಿ ಒಂದು 20 ನಿಮಿಷದಲ್ಲಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಎಷ್ಟು ಕಲರ್ಫುಲ್ಲಾಗಿತ್ತು ಅಂತಂದರೆ ತಿನ್ನೋಕ್ಕೂ ಟೇಸ್ಟಿಯಾಗಿತ್ತು. ನಿಮಗೇನಾದ್ರೂ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.